ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಡಿಸೈನರ್ ಕುರ್ತಿ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಪ್ಲೈನ್ ಸ್ಯಾರಿನ ಯೂಸ್ ಮಾಡಿ ಅದರಲ್ಲಿ ದುಪಟ್ಟ ಮತ್ತೆ ಕುರ್ತಾ ಪ್ಯಾಂಟು ಕಂಪ್ಲೀಟ್ ಸೆಟ್ ಏನಿದೆ ಅದನ್ನ ಡಿಸೈನ್ ಮಾಡಿ ತೋರಿಸ್ತೀನಿ. ಡೆಫಿನೆಟ್ಲಿ ನಿಮ್ಗೆ ಲೈಕ್ ಆಗತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೇನೆ ಅರ್ಥ ಆಗೋದು. ತುಂಬಾನೇ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತೀನಿ ಅಂಡ್ ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಕಂಪ್ಲೀಟ್ ಪ್ಲೈನ್ ಸ್ಯಾರಿನ ಯೂಸ್ ಮಾಡಿ ಇದಕ್ಕೆ ಸೇಮ್ ಕಲರ್ ಒಂದು ಲೇಸ್ ಪಟ್ಟಿನ ಅಟ್ಯಾಚ್ ಮಾಡಿದ್ದೀನಿ. ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ. ಅಂಡ್ ಬ್ಯಾಕ್ ಸೈಡ್ ಈ ತರ ಡೀಪ್ ನೆಕ್ ಇಟ್ಟಿದ್ದೀನಿ, ಸ್ವಲ್ಪ ಕೀ ಹೋಲ್ ನೆಕ್ ತರ ಬ್ಯಾಕ್ ಸೈಡ್. ಅಂಡ್ ಕಂಪ್ಲೀಟ್ ಲುಕ್ ಈ ತರ ಇದೆ. ನಾನು ಇಂಟ್ರೊಲ್ಲೇ ಹಾಕಿದ್ದೀನಿ ನೋಡಿ. ಪ್ಯಾಂಟು ಅಷ್ಟೇ ಈ ತರ ಬಂದಿದೆ. ಅಂಡ್ ಇದಕ್ಕೆ ಬೇಕು ಅಂದ್ರೆ ನೀವು ಪ್ಲಾಜೋ ಪ್ಯಾಂಟ್ ತರ ಕೂಡ ವೇರ್ ಸ್ಟಿಚಿಂಗ್ ಮಾಡ್ಕೋಬಹುದು. ನಾನು ಸ್ವಲ್ಪ ಟೈಟು ಇಲ್ಲ ಲೂಸು ಇಲ್ಲ, ನಾರ್ಮಲ್ ಮೀಡಿಯಂ ಆಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಅಂಡ್ ಕುರ್ತಿ ಕೂಡ ಅಷ್ಟೇ ಸೇಮ್ ಅದೇ ಮೆಥಡ್ ಅಲ್ಲಿ ಸ್ವಲ್ಪ ಲೂಸ್ ಆಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದ್ರಲ್ಲೇ ದುಪಟ್ಟ ಕೂಡ ಸಪರೇಟ್ ಮಾಡ್ಕೊಂಡಿದ್ದೀನಿ. ದುಪಟ್ಟ ಕೂಡ ನಾನು ಲೇಸ್ ಪಟ್ಟಿ ಏನಿದೆ ಅದನ್ನ ಅಟ್ಯಾಚ್ ಮಾಡಿದ್ದೀನಿ. ಮತ್ತೆ ಈ ತರ ಫ್ಯಾಬ್ರಿಕ್ ಅಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ವೇರ್ ಮಾಡೋದಿಕ್ಕೂ ತುಂಬಾ ಕಂಫರ್ಟ್ ಇರತ್ತೆ. ನೋಡಿ, ನಾನು ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಏನಿದೆ ಅದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 6.5 ಮೀಟರ್ ಸ್ಯಾರಿ ಬರತ್ತೆ, ಪ್ಲೈನ್ ಸ್ಯಾರಿ. ನೀವು ಫ್ಯಾಬ್ರಿಕ್ ಶಾಪ್ ಅಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಇದ್ರಲ್ಲೇ ಡಿಫ್ರೆಂಟ್ ಕಲರ್ಸ್ ಎಲ್ಲಾನು ಸಿಗತ್ತೆ. ಇದು 6.5 ಮೀಟರ್ ಬರತ್ತೆ ಕಂಪ್ಲೀಟ್ ಸ್ಯಾರಿ. 6 ಮೀಟರ್ ಕೂಡ ಆಗತ್ತೆ, ಬಟ್ ಇದು ಫ್ಯಾಬ್ರಿಕ್ ಟೈಪ್ ಬರತ್ತೆ, ಅದಕ್ಕೆ 6.5 ಮೀಟರ್ ಬರತ್ತೆ. ನೀವು ಸ್ಯಾರೀಸ್ ಅಲ್ಲಿ ಬ್ಲೌಸ್ ಕೂಡ ಸಪರೇಟ್ ಮಾಡ್ಕೋಬಹುದು ಅಂತ 6.5 ಮೀಟರ್ ನಿಮ್ಗೆ ಸ್ಯಾರಿ ವೈಸ್ ಕೊಡ್ತಾರೆ. ಅದನ್ನ ನೀವು ಈ ತರ ನೀಟಾಗಿ ಕುರ್ತಿ ಟೈಪ್ ಡಿಸೈನ್ ಮಾಡ್ಕೋಬಹುದು, ಇಲ್ಲ ಲಾಂಗ್ ಡ್ರೆಸ್ ಈ ತರ ಕೂಡ ಡಿಸೈನ್ ಮಾಡ್ಕೋಬಹುದು. ನಾನು 4 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ಪ್ಯಾಂಟ್ಗೆ ಮತ್ತೆ ಕುರ್ತಿಗೆ ಎರಡಿಗೂ ಸೇರಿ ಒಂದು 4 ಮೀಟರ್ ತಗೊಂಡಿದ್ದೀನಿ ಪಾಲಿಸ್ಟರ್ ಲೈನಿಂಗು. ನೋಡಿ, ಕಂಪ್ಲೀಟ್ ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ. ಇದು ಬಂದು ಜಾರ್ಜೆಟ್ ಸ್ಯಾರಿ, ಕಂಪ್ಲೀಟ್ ಪ್ಲೈನ್ ಇದೆ. ಅಂಡ್ ಲುಕ್ ವೈಸ್ ಈ ತರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರತ್ತೆ ನೋಡಿ. ಕಂಪ್ಲೀಟ್ ಆಗಿ ಈ ತರ ಬರತ್ತೆ ಕಂಪ್ಲೀಟ್ ಸ್ಯಾರಿ. ಸೊ ನೀವು ಚೂಸ್ ಮಾಡಿದಾಗ ಕಲರ್ಸ್ ಅಷ್ಟೇ ಡಿಫ್ರೆಂಟ್ ಕಲರ್ಸ್ ಇರತ್ತೆ. ಅದರಲ್ಲಿ ನೀವು ಚೂಸ್ ಮಾಡ್ಕೊಂಡು ಆರಾಮಾಗಿ ಡಿಸೈನ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಫಸ್ಟ್ ನಾನು ಕುರ್ತಿ ಕಟಿಂಗ್ ತೋರಿಸ್ತೀನಿ. ಕುರ್ತಿಗೆ ಎಷ್ಟು ಬೇಕೋ ಅಷ್ಟು ನಾನು ಈ ತರ ಲೈನಿಂಗ್ ಫ್ಯಾಬ್ರಿಕ್ ಸಪರೇಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೋಬೇಕು. ಲೈನಿಂಗ್ ಕಟ್ ಮಾಡ್ಕೊಂಡು ಮತ್ತೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಲೈನಿಂಗ್ ಏನಿದೆ ಅದನ್ನ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇದನ್ನ ನಾನು 2 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ ಕುರ್ತಿಗೆ. ಓನ್ಲಿ ಕುರ್ತಿಗೆ ಫ್ರಂಟ್ ಟು ಬ್ಯಾಕ್ ಈ ತರ ಬರತ್ತಲ್ವಾ, ಅದು 2 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಲೈನಿಂಗ್ ಫ್ಯಾಬ್ರಿಕ್ ಈ ತರ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಎಲ್ಲಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಎಷ್ಟು ಫ್ಯಾಬ್ರಿಕ್ ತಗೊಂಡಿದ್ದೀನಿ ಏನು ಅಂತ. ಅದನ್ನ ನೋಡ್ಕೊಂಡು ನೀವು ತಗೊಂಡ್ರೆ ಆಗತ್ತೆ. ಜಸ್ಟ್ ಈ ತರ ನೀವು 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ಅಂಡ್ ಇದ್ರಲ್ಲಿ ನಾನು ಯಾವುದೇ ಮೆಜರ್ಮೆಂಟ್ ಯೂಸ್ ಮಾಡ್ತಿಲ್ಲ, ಜಸ್ಟ್ ನನ್ನ ಹತ್ರ ಇರೋ ಓಲ್ಡ್ ಕುರ್ತಿನ ಯೂಸ್ ಮಾಡಿ ನಾನು ಕಟ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಈ ಮೆಥಡ್ ಅಲ್ಲಿ ತೋರಿಸಿದ್ರೆ ಎಲ್ರಿಗೂ ಯೂಸ್ ಆಗತ್ತೆ. ನಾನು ಮೆಜರ್ಮೆಂಟ್ ಅಲ್ಲಿ ತೋರಿಸಿದ್ರೆ ಒಬ್ಬೊಬ್ರಿಗೆ ಮಾತ್ರ ಯೂಸ್ ಆಗತ್ತೆ, ಅದಕ್ಕೆ ನಾನು ಈ ಮೆಥಡ್ ಅಲ್ಲಿ ತೋರಿಸ್ತೀನಿ. ನೋಡಿ, ನಾನು ಲೆಂತ್ 40 ಇಂಚಸ್ ತಗೊಂಡಿದ್ದೀನಿ. ನಿಮ್ಗೆ ಲೆಂತ್ ಜಾಸ್ತಿ ಬೇಕು ಅಂದ್ರೆ ಲೈನಿಂಗು ಸ್ವಲ್ಪ ಜಾಸ್ತಿ ತಗೊಂಡು ಲೆಂತ್ ಜಾಸ್ತಿ ಮಾಡ್ಕೋಬಹುದು. ನನಗೆ ಈ ಕುರ್ತಿಗೆ ಎಷ್ಟು ಬೇಕೋ ಅಷ್ಟು ನಾನು ಲೈನಿಂಗ್ ಲೆಂತ್ ತಗೊಂಡಿದ್ದೀನಿ, 40 ತಗೊಂಡಿದ್ದೀನಿ. ಅಂಡ್ ವಿಡ್ತ್ ಇಲ್ಲಿ ನಾನು ಹಾರ್ಮ್ ಶೇಪ್ ಕಡೆ ಎಷ್ಟು ಇದೆಯೋ ಚೆಸ್ಟ್ ಪಾರ್ಟ್ ಹತ್ರ ಅಷ್ಟು ತಗೊಂಡಿದ್ದೀನಿ. ಕುರ್ತಿ ಅದನ್ನ ನೋಡ್ಕೊಂಡು ನೀವು ವಿಡ್ತ್ ತಗೋಬೇಕು. ನೋಡಿ, ನಾನು 11.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈ ತರ ನಾನು ಕಂಪ್ಲೀಟ್ ಆಗಿ ಡಾಟ್ ತರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ಗೆ ಬರತ್ತೆ, ಕುರ್ತಿ ಪಾರ್ಟ್ದು. ಸೊ ನೀವು ಮೆಜರ್ಮೆಂಟ್ ನೋಡ್ಕೋಬೇಕು. ನಿಮ್ಮ ಹಳೆ ಕುರ್ತಿ ಏನಿದೆ, ಓಲ್ಡ್ ಕುರ್ತಿ ಮೆಜರ್ಮೆಂಟ್ ಕುರ್ತಿ, ಅದಕ್ಕೆ ಚೆಸ್ಟ್ ಪಾರ್ಟಿಗೆ ಚೆಸ್ಟ್ ಪಾರ್ಟಿಗೆ ಕರೆಕ್ಟ್ ಆಗಿ ಎಷ್ಟಿರುತ್ತೋ ಅಷ್ಟಿಗೆ ನೋಡ್ಕೊಂಡು ನೀವು ಕಂಪ್ಲೀಟ್ ಮಾರ್ಜಿನ್ ಕೂಡ ಸೇರಿಸ್ಕೊಂಡು ನೀವು ಈ ತರ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಮತ್ತೆ ಹಾರ್ಮ್ ಶೇಪ್ ಕಂಪ್ಲೀಟ್ ಆಗಿ ನೆಕ್ ಲೆಂತ್ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ನಮ್ಮ ಮೆಜರ್ಮೆಂಟ್ ಕುರ್ತಿ ಇರತ್ತಲ್ವಾ ಅದನ್ನ ನೀಟಾಗಿ ಇದ್ರ ಮೇಲೆ ಇಟ್ಕೊಂಡು ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗೋ ತರ ನೀಟಾಗಿ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ಶೋಲ್ಡರ್ ಲೆಂತ್, ನೆಕ್ ಲೆಂತ್ ಮತ್ತೆ ಈ ಆರ್ಮ್ ಶೇಪ್ ಕರೆಕ್ಟ್ ಆಗಿ ಯಾವ ತರ ಇರತ್ತಾ ಅದೇ ತರನೇ ನಾನು ಮಾರ್ಕ್ ಮಾಡಿದ್ದೀನಿ. ಹಾಗೆ ಈ ಸೈಡ್ ಫಿಟ್ಟಿಂಗ್ ಕಡೆ ಫ್ಯಾಬ್ರಿಕ್ ಮಾರ್ಜಿನ್ ಇರತ್ತಲ್ವಾ ಅದು ಕರೆಕ್ಟ್ ಆಗಿ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗೆ ಮಾರ್ಜಿನ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಸ್ಲಿಟ್ ಪಾರ್ಟ್ ಇದೆ ಅಲ್ವಾ, ಅದು ಅಷ್ಟೇ ನಾರ್ಮಲ್ ಆಗಿ ನಾನು ಯಾವ ತರ ನಾನು ಫೋಲ್ಡಿಂಗ್ ಮಾಡಿದ್ದೀನಿ ಅದೇ ತರನೇ ಮಾರ್ಕಿಂಗ್ ಮಾಡ್ಕೊಂತಾ ಇದ್ದೀನಿ. ಹಾಗೆ ಇದನ್ನ ನೀವು ಮಾರ್ಕಿಂಗ್ ಮಾಡಿದ್ದೆಲ್ಲ ಆದ್ಮೇಲೆ ಈ ಸ್ಲಿಟ್ ಪಾರ್ಟ್ ಮಾತ್ರ, ಯಾಕಂದ್ರೆ ಅದು ಮಾರ್ಜಿನ್ ಏನು ಬಿಟ್ಟಿರಲ್ಲ ಅಲ್ಲ, ಅದು ಫೋಲ್ಡಿಂಗ್ ಅಲ್ಲಿ ಇರತ್ತೆ, ಅದಕ್ಕೆ ಒಂದು 1 ಇಂಚ್ ಮಾರ್ಜಿನ್ ಬಿಟ್ಕೋಬೇಕು. ನೋಡಿ, ನಾನು ಒಂದು 1 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಮಾರ್ಕ್ ಮಾಡಿದ್ದೀನಿ. ಓನ್ಲಿ ಸೈಡ್ ಅಲ್ಲಿ ಸ್ಲಿಟ್ ಪಾರ್ಟ್ ಮಾತ್ರ ಸೈಡ್ ಫಿಟ್ಟಿಂಗ್ ಗೆ ಕರೆಕ್ಟ್ ಆಗಿ ಇರೋ ತರ ನೀವು ನೋಡ್ಕೋಬೇಕು ಅಷ್ಟೇ.
ನೋಡಿ ಕಂಪ್ಲೀಟ್ ಆಗಿ ಈ ತರ ಬರತ್ತೆ. ಅಂಡ್ ಇಲ್ಲಿ ಸ್ಲಿಟ್ ಪಾರ್ಟ್ ಗೆ ಈ ತರ ಡಾಟ್ ತರ ಮಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಕಟಿಂಗ್ ರೆಡಿ ಆಯ್ತು. ಜಸ್ಟ್ ನಿಮ್ಮ ಓಲ್ಡ್ ಕುರ್ತಿ ಮೆಜರ್ಮೆಂಟ್ ಏನಿದೆ ಅದನ್ನ ಇಟ್ಕೊಂಡು ಈ ತರ ನೀವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ಹಾರ್ಮ್ ಶೇಪ್ ನೀಟಾಗಿ ತೆಗಿಬೇಕು. ಜಸ್ಟ್ ಡಾಟ್ ತರ ಇಟ್ಕೊಂಡು ನೀಟಾಗಿ ಹಾರ್ಮ್ ಶೇಪ್ ಏನಿದೆ ಅದನ್ನ ತೆಗಿಬೇಕು. ನಿಮ್ಗೆ ಇದು ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಹತ್ರ ಕುರ್ತಿ ಏನಿದೆ ಅದೇ ರೌಂಡ್ ಶೇಪ್ ಇರತ್ತಲ್ವಾ ಅದನ್ನ ಇದ್ರ ಮೇಲೆ ಇಟ್ಕೊಂಡು ಕೂಡ ವರ್ಕಿಂಗ್ ಮಾಡ್ಕೋಬಹುದು. ಇಲ್ಲಿ ನಾನು ಫ್ರಂಟ್ ನೆಕ್ ಡೀಪ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ಡೀಪ್ ಜಾಸ್ತಿ ಇಟ್ಟಿದ್ದೀನಿ. ನಿಮ್ಗೆ ಜಾಸ್ತಿ ಅನ್ಸಿದ್ರೆ ಒಂದು 5 ಇಂಚಸ್ ಕೂಡ ಇಟ್ಕೋಬಹುದು. ನೋಡಿ ಇಲ್ಲಿ ನೆಕ್ ಶೇಪ್, ರೌಂಡ್ ಶೇಪ್ ಇಲ್ಲ ವಿ ಶೇಪ್ ನಿಮಗೆ ಯಾವ್ದು ಇಷ್ಟ ಆಗತ್ತೋ ಅದನ್ನ ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬಹುದು. ನೋಡಿ ನಾನು ಮಾರ್ಕ್ ಮಾಡಿದ್ದೀನಿ. ಅಂಡ್ ಇಲ್ಲಿ ಸ್ಲಿಟ್ ಪಾರ್ಟ್ ಈ ತರ ಮಾರ್ಕ್ ಮಾಡಿದ್ದೀನಿ. ಈ ತರ ಒಂದು 11.5 ಈ ತರ ಇರತ್ತೆ. ಕುರ್ತಿ ಏನಿದೆ ಅದು ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಎಲ್ಲಿಗೆ ಬೇಕು ಅಲ್ಲಿಗೆ ಸ್ಲಿಟ್ ಪಾರ್ಟ್ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಹಾಗೆ ಸೈಡ್ ಅಲ್ಲಿ ಮಾತ್ರ ಸ್ಲಿಟ್ ಪಾರ್ಟ್ ಒಂದು 1 ಇಂಚು ಮಾರ್ಜಿನ್ ಬಿಟ್ಕೋಬೇಕು. ಫೋಲ್ಡಿಂಗ್ ಕಡೆ ಹೋಗತ್ತಲ್ವಾ ಅದಕ್ಕೆ. ನೋಡಿ ಕಂಪ್ಲೀಟ್ ಆಗಿ ಕುರ್ತಿ ಏನಿದೆ ಅದು ರೆಡಿ ಆಯ್ತು ಕಟಿಂಗು. ಇವಾಗ ಇದನ್ನ ನೀಟಾಗಿ ಸೈಡ್ ಅಲ್ಲೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎರಡು ಪೀಸಸ್ನು ಸಪರೇಟ್ ಮಾಡ್ಕೋಬೇಕು. ಇವಾಗ ಬ್ಯಾಕ್ ಸೈಡ್ ಏನಿದೆ ಅದು ನೆಕ್ ಪಾರ್ಟ್ ಎಲ್ಲ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಬ್ಯಾಕ್ ನೆಕ್ ಬಂದು ನಾನು 3 ಇಂಚಸ್ಗೆ ಮಾರ್ಕ್ ಮಾಡಿದೆ. ನೆಕ್ ಲೆಂತ್ ಸೇಮ್ ಬರತ್ತೆ. ಅಂಡ್ ಇಲ್ಲಿ ಸ್ವಲ್ಪ ಡೀಪ್ ಕೀ ಹೋಲ್ ನೆಕ್ ತರ ಇಡ್ತಾ ಇದೀನಿ. 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇದು ನಿಮ್ ಇಷ್ಟ. ಡೀಪ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಇಟ್ಕೋಬಹುದು, ಇಲ್ಲ ನಾರ್ಮಲ್ ಆಗಿ ಇಟ್ಕೋಬಹುದು, ಇಲ್ಲ ಮೀಡಿಯಂ ಆಗಿ ಕೂಡ ಇಟ್ಕೋಬಹುದು. ನಾನು ಸ್ವಲ್ಪ ರೌಂಡ್ ಶೇಪ್ ತರ ಇಡ್ತಾ ಇದ್ದೀನಿ. ರೌಂಡ್ ಶೇಪ್ ಇಲ್ಲ ಕೀ ಹೋಲ್ ನೆಕ್ ಅಂದ್ರೆ ಹುಕ್ಸು ಕೂಡ ಇಟ್ಕೋಬಹುದು ಬ್ಯಾಕ್ ಸೈಡ್. ನೋಡಿ ನೀಟಾಗಿ ನಾನು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ತಾ ಇದೀನಿ. ಸ್ವಲ್ಪ ಡೀಪ್ ಜಾಸ್ತಿನೇ ಇಟ್ಟಿದ್ದೀನಿ. ಯಾಕಂದ್ರೆ ಇದಕ್ಕೆ ನಾನೊಂದು ಲೇಸ್ ಪಟ್ಟಿ ಬಾರ್ಡರ್ ತರ ಅಟ್ಯಾಚ್ ಮಾಡ್ತೀನಿ ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ. ನೋಡಿ ಅಂಡ್ ಫ್ರಂಟ್ ನೆಕ್ ಕೂಡ ನೀಟಾಗಿ ಕಟ್ ಮಾಡ್ತಾ ಇದೀನಿ. ಹಾಗೆ ಫ್ರಂಟ್ ಪಾರ್ಟ್ 1/2 ಇಂಚು ಹಾರ್ಮ್ ಶೇಪ್ ಕಟ್ ಮಾಡ್ಕೋಬೇಕು. ಓನ್ಲಿ ಫ್ರಂಟ್ ಸೈಡ್. ಇವಾಗ ಕಂಪ್ಲೀಟ್ ಆಗಿ ಕುರ್ತಿ ಕಟಿಂಗ್ ಏನಿದೆ ಅದು ರೆಡಿ ಆಯ್ತು. ನೋಡಿ ಇದು ಬ್ಯಾಕ್ ಸೈಡ್ ಈ ತರ ಬರತ್ತೆ. ನೆಕ್ ಪಾರ್ಟ್ ಏನಿದೆ ಅದು ನೀಟಾಗಿ ಈ ತರ ಕಟ್ ಮಾಡಿದ್ದೀನಿ. ಅಂಡ್ ಫ್ರಂಟ್ ಸೈಡ್ ಈ ತರ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಈ ತರ ಇದೆ. ಸೊ ಫ್ರಂಟ್ ಟು ಬ್ಯಾಕ್ ಕಂಪ್ಲೀಟ್ ಆಗಿ ಕಟಿಂಗ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಮೇನ್ ಫ್ಯಾಬ್ರಿಕ್ ಏನಿದೆ ಸ್ಯಾರಿದು ಜಸ್ಟ್ ಅದನ್ನ ಇಟ್ಕೊಂಡು ನೀಟಾಗಿ ಇದ್ರ ಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು. ಅಂಡ್ ನೀವು ಕುರ್ತಿ ಡಿಸೈನ್ ಮಾಡ್ಕೋಬೇಕು ಅಂದ್ರೆ ಇದೇ ಫ್ಯಾಬ್ರಿಕ್ ಯೂಸ್ ಮಾಡ್ಕೋಬೇಕು ಅಂತ ಏನಿಲ್ಲ. ನೀವು ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಎಲ್ಲ ಸಿಗತ್ತೆ. ಅದರಲ್ಲೂ ಕೂಡ ನೀವು ಇದೇ ಮೆಥಡ್ ಅಲ್ಲೇ ಡಿಸೈನ್ ಮಾಡ್ಕೋಬಹುದು. ಲೈಕ್ ನೆಟೆಡ್ ಫ್ಯಾಬ್ರಿಕ್ ಸಿಗತ್ತೆ, ರಿಯನ್ ಫ್ಯಾಬ್ರಿಕ್ಸ್, ಕ್ರೇಪ್, ತುಂಬಾ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಇರತ್ತೆ. ನೀವು ಅದರಲ್ಲಿ ಡಿಸೈನ್ ಮಾಡ್ಕೋಬಹುದು. ನೋಡಿ ನಾನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದ್ದೀನಿ ನೀಟಾಗಿ. ಓನ್ಲಿ ನೆಕ್ ಪಾರ್ಟ್ ಮಾತ್ರ ಬಿಟ್ಟಿದ್ದೀನಿ. ಅದು ಮತ್ತೆ ಸಪರೇಟ್ ಆಗಿ ಕಟ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಬೋತ್ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ಏನಿದೆ ನೀಟಾಗಿ ನೆಕ್ ಪಾರ್ಟ್ ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಅದು ಸ್ಟಿಚಿಂಗ್ ಮಾಡ್ಕೊಂಡು ನೀಟಾಗಿ ಮೇನ್ ಫ್ಯಾಬ್ರಿಕ್ ಏನಿದೆ ನೆಕ್ ಪಾರ್ಟ್ ಅದು ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆಪೋಸಿಟ್ ಆಗಿ ತಗೋಬೇಕು. ಈ ತರ ನೋಡಿ ಆಪೋಸಿಟ್ ಆಗಿ ತಗೊಂಡು ಓನ್ಲಿ ನೆಕ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ತರ ಬರತ್ತೆ. ಸೊ ಇವಾಗ ಓನ್ಲಿ ಫ್ರಂಟ್ ಸೈಡ್ ತೋರಿಸ್ಕೊಡ್ತೀನಿ. ಫ್ರಂಟ್ ಸೈಡ್ಗೆ ಇದು ಪಟ್ಟಿ ಏನಿದೆ ಲೇಸ್ ಪಟ್ಟಿ ಬಾರ್ಡರ್ ಪಾರ್ಟ್ ಅದು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಇದು ಜಾರ್ಜೆಟ್ ಫ್ಯಾಬ್ರಿಕ್ ಅಲ್ವಾ, ಸ್ವಲ್ಪ ಜಾರತ್ತೆ. ಅದಕ್ಕೆ ನೀಟಾಗಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ. ಅಂಡ್ ಇದೇ ವೇ ಅಲ್ಲಿ ನೀವು ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ಕಂಪ್ಲೀಟ್ ಪ್ಲೈನ್ ಫ್ಯಾಬ್ರಿಕ್ ಅಲ್ವಾ, ಡಿಫ್ರೆಂಟ್ ಡಿಸೈನ್ ಅಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬಹುದು ಈ ಬಾರ್ಡರ್ ಪಾರ್ಟ್. ನಾನು ಇಲ್ಲಿ ಕಂಪ್ಲೀಟ್ ಆಗಿ ಈ ತರ ಸ್ಟ್ರೈಟ್ ಆಗಿ ಏನಿದೆ ಮಾರ್ಕಿಂಗ್ ಮಾಡ್ತಾ ಇದೀನಲ್ವಾ, ಅದಕ್ಕೆ ಕರೆಕ್ಟ್ ಆಗಿ ಬರೋ ತರ ನಾನು ಅಟ್ಯಾಚ್ ಮಾಡ್ತೀನಿ. ನೋಡಿ ನೀಟಾಗಿ 1 ಲೈನ್ ಏನಿದೆ ಅದನ್ನ ಡ್ರಾ ಮಾಡಿದೆ. ಸೊ ಸಿಂಗಲ್ ಲೈನ್ ಕೂಡ ನೀವು ಅಟ್ಯಾಚ್ ಮಾಡ್ಕೋಬಹುದು. ನಾನು ಇನ್ನೊಂದು ಲೈನ್ ತರ ಡ್ರಾ ಮಾಡ್ತಾ ಇದೀನಿ. ಸೊ ಎರಡೂ ಸೈಡ್ ಅಲ್ಲೂ ನೀಟಾಗಿ ಅಟ್ಯಾಚ್ ಮಾಡ್ತೀನಿ. ನಾನು ಏನ್ ಮಾರ್ಕಿಂಗ್ ಮಾಡಿದ್ದೀನಿ ಅದೇ ತರಾನೇ ನೀವು ಈ ತರ ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು. ಸೊ ನಿಮ್ ಇಷ್ಟ, ನಿಮಗೆ ಹೆಂಗೆ ಕಂಫರ್ಟ್ ಇರತ್ತೆ ಅಂಡ್ ಲುಕ್ ವೈಸ್ ಯಾವ ತರ ಚೆನ್ನಾಗಿರತ್ತೆ ಅಂತ ಅನ್ಸತ್ತೋ ಆ ವೇ ಅಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬಹುದು. ನೋಡಿ ನಾನು ತೋರಿಸ್ತಾ ಇದೀನಿ. ಬಟ್ ನೀವು ಇದು ಅಟ್ಯಾಚ್ ಮಾಡಿದಾಗ ಲೈನಿಂಗ್ ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಮಾತ್ರ ಅಟ್ಯಾಚ್ ಮಾಡ್ಕೋಬೇಕು. ನೀವು ಲೈನಿಂಗು ಕೂಡ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಓನ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಮಾತ್ರ ಅಟ್ಯಾಚ್ ಮಾಡ್ಕೋಬೇಕು. ಅದು ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ ಪಾರ್ಟ್ಗೆ ನೀವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಕ್ ಮಾಡಿ ಸಪರೇಟ್ ಆಗಿ ತೋರಿಸಿದೀನಿ ಈ ತರ ಅಟ್ಯಾಚ್ ಮಾಡ್ಕೋಬೇಕು ಅಂತ.
ಅದಕ್ಕೆ ಫ್ರಂಟ್ ಪಾರ್ಟ್ ಮಾತ್ರ ನಾನು ಈ ತರ ಫಸ್ಟ್ ತೋರಿಸಿದ್ದೀನಿ. ಅದೆಲ್ಲ ಅಟ್ಯಾಚ್ ಮಾಡಿದ್ದಾದ್ಮೇಲೆ ಇವಾಗ ಲೈನಿಂಗ್ ಏನಿದೆ ಅದು ನೀಟಾಗಿ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅಂಡ್ ಇವಾಗ ಬ್ಯಾಕ್ ಪಾರ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಕ್ ಪಾರ್ಟ್ ನೆಕ್ ಪಾರ್ಟ್ ಕೂಡ ನೀಟಾಗಿ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಮಾಡ್ಕೊಂಡು ಫ್ಯಾಬ್ರಿಕ್ ಕಟ್ ಮಾಡಿದ್ದೀನಿ. ಜಸ್ಟ್ ಅದನ್ನ ಈ ರೀತಿ ಆಪೋಸಿಟ್ ಆಗಿ ತಗೋಬೇಕು. ಈ ನೆಕ್ ಪಾರ್ಟ್ ಡಿಸೈನು ಅಷ್ಟೇ ನೀಟಾಗಿ ಇದನ್ನ ನೀಟಾಗಿ ತರ ಓಪನ್ ಮಾಡ್ಕೋಬೇಕು. ಇದಕ್ಕೆ ಥ್ರೆಡ್ಸ್ ಅಟ್ಯಾಚ್ ಮಾಡ್ಕೋಬಹುದು, ಇಲ್ಲ ಹುಕ್ಸ್ ಇದ್ರೆ ಹುಕ್ಸ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು, ನಿಮ್ ಇಷ್ಟ. ನಾನು ಲಟ್ಕನ್ ಡಿಸೈನ್ ಏನಿದೆ ಅದನ್ನ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಅದನ್ನ ಡಿಸೈನ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ, ಚೆನ್ನಾಗಿರತ್ತೆ ನೋಡಿ. ಕಂಪ್ಲೀಟ್ ಆಗಿ ಈ ತರ ನೀಟಾಗಿ ಬರೋ ತರ ಇದು ಓಪನ್ ಮಾಡ್ಕೋಬೇಕು. ಸೊ ಇದೆಲ್ಲ ಓಪನ್ ಮಾಡ್ಕೊಂಡು ಲೈನಿಂಗ್ ಫ್ಯಾಬ್ರಿಕ್ ನೀಟಾಗಿ ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಇದ್ರ ಮೇಲೆ ನೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ. ಫ್ರಂಟ್ ಸೈಡ್ ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರತ್ತಲ್ವಾ ಅದನ್ನ ಕಟ್ ಮಾಡ್ಕೋಬೇಕು. ಹಾಗೆ ಬ್ಯಾಕ್ ಸೈಡ್ ಕೂಡ ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಅದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರತ್ತಲ್ವಾ ಅದು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಕಂಪ್ಲೀಟ್ ಆಗಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ದಾಯ್ತು, ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ನೋಡಿ. ಕಂಪ್ಲೀಟ್ ಆಗಿ ಈ ತರ ಬರತ್ತೆ. ತುಂಬಾ ಈಸಿ ಇರತ್ತೆ ಕುರ್ತಿ ಕಟಿಂಗ್ ಸ್ಟಿಚಿಂಗು. ನಿಮಗೆ ಲೈನಿಂಗ್ ಫ್ಯಾಬ್ರಿಕ್ ಇಲ್ಲದೆ ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂತಂದ್ರೆ ಮಾಡ್ಕೋಬಹುದು. ಬಟ್ ಡಿಫ್ರೆಂಟ್ ಫ್ಯಾಬ್ರಿಕ್ ಇರತ್ತೆ. ಲೈಕ್ ನಾನು ಅವಾಗ ಹೇಳ್ದಲ್ಲ, ರಿಯಾನ್ ಫ್ಯಾಬ್ರಿಕ್, ಕ್ರೇಪ್ ಈ ತರ ಫ್ಯಾಬ್ರಿಕ್ ಸಿಗತ್ತೆ. ಸ್ವಲ್ಪ ದಪ್ಪ ಇರೋ ಫ್ಯಾಬ್ರಿಕ್ಸ್, ಕಾಟನ್ ಈ ತರದ್ದು ಅದನ್ನ ಟ್ರೈ ಮಾಡ್ಕೋಬಹುದು. ಬಟ್ ಇದು ಲುಕ್ ವೈಸ್ ಚೆನ್ನಾಗಿರತ್ತೆ ಜಾರ್ಜೆಟ್ ಫ್ಯಾಬ್ರಿಕ್ ನೋಡಿ. ನಾನು ಸ್ಲೀವ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಸ್ಲೀವ್ಸ್ ಈ ತರ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಅಂಡ್ ಲೆಂತ್ ಬಂದು 16 ಇಂಚಸ್ ತಗೊಂಡಿದ್ದೀನಿ. ಅಂಡ್ ವಿಡ್ತ್ ಬಂದು 10.5 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು 2.5 ಇಂಚಸ್ಗೆ ಮಾರ್ಕ್ ಮಾಡಿದೆ ಸ್ಲೀವ್ ಶೇಪ್ ತೆಗೆದಕ್ಕೆ. ಅಂಡ್ ಈ ಕಡೆ 7.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇದೆಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡ್ಕೋಬೇಕು. ಅಂಡ್ ನಾನು ಇದು ಸ್ವಲ್ಪ ಮೆಜರ್ಮೆಂಟ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮೆಜರ್ಮೆಂಟ್ ಸೇಮ್ ಇರತ್ತೆ. ನಿಮಗೆ ನಾರ್ಮಲ್ ಈ ಕುರ್ತಿ ಟೈಪ್ ಅಲ್ಲೇ ಬೇಕು ಅಂದ್ರೆ ಜಸ್ಟ್ ಹಾರ್ಮ್ ಶೇಪ್ ಇರತ್ತಲ್ಲ ಅದು ಮಾತ್ರ ನೀಟಾಗಿದೆ ಮೆಥಡ್ ಅಲ್ಲೇ ಕಟ್ ಮಾಡ್ಕೊಂಡ್ರೆ ಆಗತ್ತೆ. ಲೆಂತ್ ಮಾತ್ರ ನಾರ್ಮಲ್ ಇದೇ ಇರತ್ತೆ ನೋಡಿ. ನಾನು ಕಂಪ್ಲೀಟ್ ಆಗಿ ಕಟ್ ಮಾಡಿದ್ದೀನಿ. ಇದಕ್ಕೂ ಅಷ್ಟೇ ನೀಟಾಗಿ ಈ ತರ ಫೋಲ್ಡ್ ಮಾಡ್ಕೊಂಡು ಈ ಲೇಸ್ ಪಟ್ಟಿ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಎರಡು ಸ್ಲೀವ್ಸೂನು ರೆಡಿ ಆಯ್ತು. ತುಂಬಾ ಸಿಂಪಲ್ ಇರತ್ತೆ. ಅಂಡ್ ಇವಾಗ ಇದು ಕುರ್ತಿ ಪಾರ್ಟ್ ಏನಿದೆ ಎರಡು ಪಾರ್ಟ್ಸ್ ನೀಟಾಗಿ ಶೋಲ್ಡರ್ ಪಾರ್ಟ್ ಹತ್ರ ಅಟ್ಯಾಚ್ ಮಾಡ್ಕೋಬೇಕು. ಶೋಲ್ಡರ್ ಪಾರ್ಟ್ ನೀಟಾಗಿ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ ಈ ತರ. ಅದು ಡಬಲ್ ಸ್ಟಿಚಿಂಗ್ ಮಾಡ್ಕೊಂಡು ಸ್ಲೀವ್ಸ್ ಏನಿದೆ ಅದು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಎರಡು ಸ್ಲೀವ್ಸೂನು ಅಷ್ಟೇ. ನೀವು ಶೋಲ್ಡರ್ ಪಾರ್ಟ್ ಮತ್ತೆ ಈ ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ ನೀಟಾಗಿ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ. ನಾನು ನೀಟಾಗಿ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ನೀವು ಸೈಡ್ ಫಿಟ್ಟಿಂಗ್ ಏನಿದೆ ಅದು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನಾನು ಕುರ್ತಿ ಏನಿದೆ ನನ್ನ ಮೆಜರ್ಮೆಂಟ್ ಕುರ್ತಿ ಸ್ಲಿಟ್ ಪಾರ್ಟ್ಗೆ ಕರೆಕ್ಟ್ ಆಗಿ ಬರತ್ತಲ್ವಾ, ನಾನು ಫಸ್ಟ್ ಮಾರ್ಕ್ ಮಾಡಿದ್ದೆ ಅಲ್ವಾ ಅಲ್ಲಿಗೆ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕು. ಒಂದು ಈ ಸೈಡ್ ಅಲ್ಲಿ ಸ್ಲಿಟ್ ಪಾರ್ಟ್ ಎಷ್ಟು ಇದೆಯೋ ಅಷ್ಟು ನೋಡ್ಕೋಬೇಕು. ಇವಾಗ ಅದನ್ನ ನೀಟಾಗಿ ಈ ರೀತಿ ನೋಡ್ಕೋಬೇಕು. ವೇಸ್ಟ್ ಪಾರ್ಟ್ ಸ್ಲಿಟ್ ಪಾರ್ಟ್ ಎಷ್ಟು ಇದೆಯೋ ಲೆಂತ್ ಕರೆಕ್ಟ್ ಆಗಿ ನೋಡ್ಕೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಫಿಟ್ಟಿಂಗ್ ಚೆನ್ನಾಗಿ ಬರಲ್ಲ. ಅದನ್ನ ಮಾತ್ರ ನೀವು ನೋಡ್ಕೋಬೇಕು. ಓನ್ಲಿ ಸ್ಲಿಟ್ ಪಾರ್ಟ್ ಮಾತ್ರ. ಅಂಡ್ ಇಲ್ಲಿ ಸ್ಲೀವ್ ಅಷ್ಟೇ ಸೈಡ್ ಫಿಟ್ಟಿಂಗ್ ಸ್ಲೀವ್ ಲೆಂತ್ ಎಷ್ಟು ಬೇಕು ಅದನ್ನೆಲ್ಲ ನೋಡ್ಕೊಂಡು ಕರೆಕ್ಟ್ ಆಗಿ ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು ಮೆಜರ್ಮೆಂಟ್ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಓಲ್ಡ್ ಕುರ್ತಿ ಇದ್ದೇ ಇರತ್ತಲ್ವ ಅದನ್ನ ನೀಟಾಗಿ ಇದ್ರ ಮೇಲೆ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇದನ್ನ ನೋಡ್ಕೋಬೇಕು ಅಷ್ಟೇ. ಈ ಸ್ಲಿಟ್ ಪಾರ್ಟ್ ಕಡೆಗೆ ನಿಮಗೆ ಎಷ್ಟು ಬೇಕು ಅಷ್ಟು ಟೈಟ್ ಇಲ್ದಿರಾ ಲೂಸ್ ಇಲ್ದಿರಾ ನೀಟಾಗಿ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಹಾಗೆ ಅದು ಆದ್ಮೇಲೆ ಇದು ಸ್ಲಿಟ್ ಪಾರ್ಟ್ ಏನಿದೆ ಇದನ್ನ ನೀಟಾಗಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದನ್ನೆಲ್ಲ ನಾನು ಸ್ಟಿಚ್ ಮಾಡಿ ತೋರ್ಸೋದಿಕ್ಕಾಗಲ್ಲ, ತುಂಬಾ ಲೆಂತ್ ಆಗತ್ತೆ ವಿಡಿಯೋ. ಅದಕ್ಕೆ ನಿಮ್ಗೆ ಬಿಗಿನರ್ಸ್ಗೆ ಅಂತಾನೆ ಕುರ್ತಿ ವಿಡಿಯೋಸ್ ತುಂಬಾನೇ ಮಾಡಿದೀನಿ. ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ನೋಡಿ. ಕಂಪ್ಲೀಟ್ ಆಗಿ ನಾನು ಕುರ್ತಿ ಏನಿದೆ ಅದು ಸ್ಟಿಚಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಕುರ್ತಿ ರೆಡಿ ಆಯ್ತು. ಅಂಡ್ ಇದಕ್ಕೆ ಬ್ಯಾಕ್ ಸೈಡ್ ಡೋರಿ ಥ್ರೆಡ್ಸ್ ಎಲ್ಲ ಲಟ್ಕನ್ ಈ ತರ ಡಿಸೈನ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕುರ್ತಿ ಏನಿದೆ ಅದು ರೆಡಿ ಆಗತ್ತೆ ನೋಡಿ. ಈ ತರ ಬಂದಿದೆ ಫಿನಿಶಿಂಗು. ಸೊ ಡಿಸೈನು ಅಷ್ಟೇ ಇದೇ ಮೆಥಡ್ ಅಲ್ಲೇ ನೀವು ಅಟ್ಯಾಚ್ ಮಾಡ್ಕೋಬೇಕು ಅಂತ ಏನಿಲ್ಲ ಈ ಬಾರ್ಡರ್ ಪಾರ್ಟ್. ಅಂಡ್ ನಾನು ಫಸ್ಟ್ ಅಲ್ಲಿ ಮರ್ತೋದೆ, ಬಾರ್ಡರ್ ಪಾರ್ಟ್ ನಾನು ಬ್ಯಾಕ್ ಸೈಡ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ಲುಕ್ ವೈಸ್ ಚೆನ್ನಾಗಿರತ್ತೆ ಅಂತ. ಇವಾಗ ನಾನು ದುಪ್ಪಟ್ಟ ಸ್ಟಿಚ್ ಮಾಡಿ ತೋರಿಸ್ತೀನಿ, ಸಾರಿ ಡಿಸೈನ್ ಮಾಡಿ ತೋರಿಸ್ತೀನಿ. ಅಂಡ್ ದುಪ್ಪಟ್ಟಾಗೆ ನಾನು 2 ಮೀಟರ್ ತಗೊಂಡಿದ್ದೀನಿ. ದುಪ್ಪಟ್ಟ ಲೆಂತ್ ಬಂದು 2 ಮೀಟರ್ ಮೇಲೆ ಒಂದು 5 ಇಂಚಸ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಸ್ವಲ್ಪ ಲೆಂತ್ ಜಾಸ್ತಿ ಇದ್ರೆ ಚೆನ್ನಾಗಿರತ್ತೆ ಅಂತ. ಅಂಡ್ ದುಪ್ಪಟ್ಟ ವಿಡ್ತ್ ಬಂದು 35 ಇಂಚಸ್ ತಗೊಂಡಿದ್ದೀನಿ. ವಿಡ್ತ್ ಜಾಸ್ತಿ ಇದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅದಕ್ಕೆ 35 ಇಂಚಸ್ ತಗೊಂಡಿದ್ದೀನಿ, ಕಟ್ ಮಾಡಿದ್ದೀನಿ.
ಇದಕ್ಕೆ ಕಂಪ್ಲೀಟ್ ಆಗಿ 4 ಸೈಡಲ್ಲೂ ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಹಾಗೆ ಇದು ಪಟ್ಟಿ ಏನಿದೆ ಬಾರ್ಡರು ಲೇಸ್ ಪಟ್ಟಿ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ದುಪ್ಪಟ್ಟ ತುಂಬ ಸಿಂಪಲ್ ಇರತ್ತೆ. ಇದು ಮಾತ್ರ ನೋಡ್ಕೋಬೇಕು, ನಿಮ್ಮ ಹತ್ರ ಓಲ್ಡ್ ದುಪ್ಪಟ್ಟಾಸ್ ಇದ್ರೆ ಲೆಂತು ವಿಡ್ತು ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಗತ್ತೆ. ಇವಾಗ ನಾನು ಪ್ಯಾಂಟು ಕಟಿಂಗ್ ತೋರಿಸ್ತೀನಿ. ಲೈನಿಂಗ್ ತೊಗೊಂಡಿದ್ದೀನಿ 2 ಮೀಟರ್ ಲೈನಿಂಗು. ಅದನ್ನು ಈ ಥರ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಫಸ್ಟಲ್ಲೇ 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡಿಕೊಂಡು 4 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇದು ಬಂದು ಬೆಲ್ಟ್ ಪಾರ್ಟ್ ಬರುತ್ತೆ. ಇದು ಫೋಲ್ಡಿಂಗ್ಗೆ ಬರುತ್ತೆ ಓನ್ಲಿ ಬೆಲ್ಟ್ದು. ಇದು ಅಷ್ಟೇ ನನ್ನ ಮೆಜರ್ಮೆಂಟಲ್ಲಿ ಏನು ತೋರಿಸ್ತಿಲ್ಲ. ಓಲ್ಡು ಪ್ಯಾಂಟ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪ್ಲಾಜೋ ಪ್ಯಾಂಟ್ ಥರನೇ ಇದೆ. ಅಷ್ಟು ಲೂಸ್ ಇರಲ್ಲ, ನಾರ್ಮಲ್ ಇರತ್ತೆ, ಮೀಡಿಯಂ ಪ್ಲಾಜೋ ಥರ. ನೋಡಿ ನಾನು ಓನ್ಲಿ ಬೆಲ್ಟ್ಗೆ ಒಂದು 4 ಇಂಚಸ್ ಗ್ಯಾಪ್ ಬಿಟ್ಟಿದ್ದೀನಿ. ಇಲ್ಲಿ ನಾನು ಈ ಪ್ಯಾಂಟ್ ಯಾವ ಥರ ಇರುತ್ತೋ ಅದೇ ಥರನೇ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಈ ಕಡೆ ಪಾರ್ಟು ಅಷ್ಟೇ ನೀಟಾಗಿ ಮಾರ್ಕ್ ಮಾಡಿದೆ. ಇದಕ್ಕೆ ಮಾತ್ರ ಒಂದು 2 ಇಂಚಸ್ ನಾನು ಮಾರ್ಜಿನ್ ಬಿಡ್ತಾ ಇದ್ದೀನಿ. ಇದು ಫೋಲ್ಡಿಂಗ್ಗೆ ಹೋಗತ್ತೆ. ಒಂದು 2 ಇಂಚಸ್ ಇಲ್ಲ 1.5 ಈ ಥರ ಮಾರ್ಕಿಂಗ್ ಮಾಡಿಕೊಂಡ್ರೆ ಆಗತ್ತೆ. ಅಂಡ್ ಇಲ್ಲಿ ಬೆಲ್ಟ್ ಪಾರ್ಟ್ ಮಾತ್ರ ಎಲಾಸ್ಟಿಕ್ ಇರತ್ತಲ್ವ ಅದನ್ನ ನೀವು ಈ ತರ ಎಳ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ಪ್ಯಾಂಟ್ ಕಟಿಂಗು ಸ್ಟಿಚಿಂಗು ಅಷ್ಟೇ ತುಂಬಾ ಈಸಿ ಮೆಥಡ್ ಅಲ್ಲಿ ಸ್ಟಿಚಿಂಗ್ ಮಾಡಿ ಕೂಡ ತೋರಿಸಿದ್ದೀನಿ. ಅದೆಲ್ಲ ಸ್ವಲ್ಪ ಬೇಸಿಕ್ ಬಿಗಿನರ್ಸ್ಗೆ ಅಂತ ಮಾಡಿದ್ದೀನಿ. ಬಟ್ ಇದರಲ್ಲಿ ತೋರಿಸೋದಿಕ್ಕೆ ಆಗಲ್ಲ, ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ನಾನು ನೀಟಾಗಿ ಮಾರ್ಕಿಂಗ್ ಮಾಡಿದೆ. ಈ ಬೆಲ್ಟ್ ಪಾರ್ಟ್ ಮಾತ್ರ ಈ ತರ ಎಳ್ಕೋಬೇಕು. ಈ ಫ್ಯಾಬ್ರಿಕ್ ಎಷ್ಟಿರತ್ತೋ ಅಷ್ಟಕ್ಕೆ ಕರೆಕ್ಟ್ ಆಗಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಇಲ್ಲಿ ಶೇಪ್ ತರ ತೆಗಿಬೇಕು ಅಷ್ಟೇ. ನೋಡಿ ಕಂಪ್ಲೀಟ್ ಆಗಿ ನಾನು ಅದೇ ತರ ಮಾರ್ಕಿಂಗ್ ಮಾಡಿದ್ದೀನಿ. ಈ ಕಡೆ ಮಾತ್ರ ಒಂದು 1.5 2 ಇಂಚಸ್ ಮಾರ್ಜಿನ್ ಬಿಟ್ಟಿದ್ದೀನಿ ಅಷ್ಟೇ. ನೋಡಿ ನೀಟಾಗಿ ಕಟ್ ಮಾಡ್ಕೋಬೇಕು ಈ ತರ. ಪ್ಯಾಂಟು ಕುರ್ತಿಗಿಂತ ಈಸಿ ಇರತ್ತೆ, ಸೇಮ್ ಬರುತ್ತೆ. ಪ್ಲಾಜೋ ಪ್ಯಾಂಟು ಇನ್ನೊಂದು ಸ್ಟ್ರೈಟ್ ಕಟ್ ಪ್ಯಾಂಟು ಇದು ಸೇಮ್ ಇರತ್ತೆ. ಸ್ವಲ್ಪ ಇದು ಮಾತ್ರ ವಿಡ್ತು ಸ್ವಲ್ಪ ಕಮ್ಮಿ ಬರುತ್ತೆ ನಾರ್ಮಲ್ ಸ್ಟ್ರೈಟ್ ಕಟ್ ಪ್ಯಾಂಟ್ಗೆ. ಪ್ಲಾಜೋ ಆದರೆ ಸ್ವಲ್ಪ ಅಗಲ ಬರುತ್ತೆ ಅಷ್ಟೇ. ಅದರಲ್ಲೂ ಡಿಫ್ರೆಂಟ್ ಇರತ್ತೆ. ಪ್ಲಾಜೋ ಟೈಪಲ್ಲಿ ಫ್ಲೇರ್ ಇರತ್ತೆ, ನಾರ್ಮಲ್ಲು ಕೂಡ ಇರತ್ತೆ, ಮೀಡಿಯಮ್ಮು ಇರತ್ತೆ. ಇದು ನಾನು ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಕಟ್ ಮಾಡಿದೆ. 4 ಪೀಸಸ್ ಬರುತ್ತೆ. ಸೊ 4 ಪೀಸಸ್ಸು ಸೇಮ್ ಮೆಥಡಲ್ಲಿ ನೀವು ಕಟ್ ಮಾಡ್ಕೋಬೇಕು. ಇದು ಒಂದಕ್ಕೊಂದು ಆಪೋಸಿಟ್ ಇರೋ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು. ನೋಡಿ ನಾನು ಮೇನ್ ಫ್ಯಾಬ್ರಿಕ್ಕು ಅದೇ ಮೆಥಡಲ್ಲೇ ಕಟ್ ಮಾಡಿಕೊಂಡು ನೀಟಾಗಿ ಈ ಲೈನಿಂಗ್ ಪಾರ್ಟ್ ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದು ಮಾತ್ರ ನೋಡ್ಕೋಬೇಕು ಅಷ್ಟೇ. ಒಂದಕ್ಕೊಂದು ಆಪೋಸಿಟ್ ವೇಲಿ ಇರೋ ಥರ ನೀವು ಮೇನ್ ಫ್ಯಾಬ್ರಿಕ್ಕು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ಇದು 2 ಪೀಸಸ್ ನೀಟಾಗಿ ಈ ಥರ ಮಿಡಿಲ್ ಪಾರ್ಟ್ ಹತ್ರ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಬರುತ್ತೆ ಓಪನ್ ಮಾಡಿದ್ರೆ. ಓನ್ಲಿ ಮಿಡಿಲ್ ಪಾರ್ಟ್ ಏನಿದೆ ಇದು ಶೇಪ್ ತೆಗ್ದಿದ್ದೀನಲ್ವಾ ಅದನ್ನು ಮಾತ್ರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಇನ್ನೊಂದು ಪೀಸು ಕೂಡ ಅಷ್ಟೇ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಈ ಥರ ಬರುತ್ತೆ. ಇವಾಗ ಇದನ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಇನ್ನೊಂದು ಪಾರ್ಟ್ ಇದೆ ಅಲ್ವಾ ಸ್ಟಿಚಿಂಗ್ ಮಾಡಿರೋ ಪಾರ್ಟು, ಸೊ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಎರಡೂ ಸೈಡಲ್ಲೂ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಈ ಕಡೆ ಸೈಡಲ್ಲೂ ಮತ್ತು ಈ ಕಡೆ ಸೈಡಲ್ಲೂ ಎರಡೂ ಸೈಡಲ್ಲೂ ಸ್ಟಿಚಿಂಗ್ ಮಾಡ್ಕೋಬೇಕು. ಹಾಗೆ ಮಿಡಿಲ್ ಪಾರ್ಟ್ ಹತ್ರ ಸ್ಟಿಚ್ ಮಾಡ್ಕೋಬೇಕು. ಓನ್ಲಿ ಪ್ಯಾಂಟ್ ಸ್ಟಿಚಿಂಗ್ ಮಾಡಿದಾಗ ಮಾತ್ರ ಮಿಡಿಲ್ ಪಾರ್ಟ್ ಹತ್ರ ಮತ್ತು ಈ ಸೈಡಲ್ಲಿ ಮಾತ್ರ ನೀವು ಡಬಲ್ ಸ್ಟಿಚಸ್ ಹಾಕ್ಕೋಬೇಕು. ನೋಡಿ ಈ ಮಿಡಿಲ್ ಪಾರ್ಟ್ ಹತ್ರ ಅಷ್ಟೇ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಇದನ್ನ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಬೆಲ್ಟ್ ಪಾರ್ಟ್ ಮಾತ್ರ. ಇಲ್ಲಿ ನಾನು ಎಲಾಸ್ಟಿಕ್ಕು 28.5 ಇಂಚಸ್ ತೊಗೊಂಡಿದ್ದೀನಿ. ಎಲಾಸ್ಟಿಕ್ ನಿಮಗೆ ವೇಸ್ಟ್ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಇಲ್ಲಿ ನಾನು 4 ಇಂಚಸ್ ಬಿಟ್ಟಿದ್ದೆ ಅಲ್ವಾ ಬೆಲ್ಟ್ ಪಾರ್ಟ್ಗೆ, ಅದನ್ನ ಈ ಥರ ನೀವು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಬೆಲ್ಟ್ ಪಾರ್ಟ್ ಮಾತ್ರ ಸ್ವಲ್ಪ ಒಂದು 1 ಇಂಚು 2 ಇಂಚು ಗ್ಯಾಪ್ ಇರೋ ಥರ ನೋಡಿಕೊಂಡು ಅದ್ರ ಒಳಗಡೆಗೆ ಎಲಾಸ್ಟಿಕ್ ಸೇರಿಸ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ನಿಮಗೆ ಸ್ವಲ್ಪ ಐಡಿಯಾ ಬರಲಿ ಅಂತ ಈ ಥರ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಎಲಾಸ್ಟಿಕ್ ಇರತ್ತಲ್ವ ಅದು ಬಿಟ್ಟು ನೋಡಿಕೊಂಡು ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಆಗತ್ತೆ. ನೋಡಿ ನಾನು ನೀಟಾಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇಲ್ಲಿ ಒಂದು 2 ಇಂಚಸ್ ಗ್ಯಾಪ್ ಬಿಟ್ಟಿದ್ದೀನಿ ಓಪನ್ ಇರೋ ಥರ. ಜಸ್ಟ್ ಇದನ್ನ ಸೇರಿಸ್ಕೋಬೇಕು ಇದ್ರ ಒಳಗಡೆಗೆ ಎಲಾಸ್ಟಿಕ್ ಮಾತ್ರ. ನೋಡಿ ನಾನು ಇದ್ರ ಒಳಗಡೆಗೆ ನೀಟಾಗಿ ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಇದು ಅಟ್ಯಾಚ್ ಆಗೋ ಥರ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಈ ಓಪನ್ ಇರೋದು ನೀಟಾಗಿ ಕ್ಲೋಸ್ ಆಗೋ ಥರ ನೀವು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಈ ಮಿಡಿಲ್ ಪಾರ್ಟ್ ಹತ್ರ ಈ ಥರ ಎಳ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಎಲಾಸ್ಟಿಕ್ ಏನಿದೆ ಅದು. ಅದಾದ್ಮೇಲೆ ಇನ್ನೊಂದು ಪಾರ್ಟ್ ಏನಿದೆ ಈ
ಈ ಪ್ಯಾಂಟ್ ಕಡೆದು ಆ ಕಡೆ ಇರತ್ತಲ್ವಾ ಅದು ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಪ್ಯಾಂಟ್ ಏನಿದೆ ಅದು ರೆಡಿ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೆಲ್ಲ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಎಲ್ಲ ಆದಮೇಲೆ ಇದಕ್ಕೂ ಕೂಡ ಬೇಕು ಅಂದರೆ ಎಲಾಸ್ಟಿಕ್ ಇದು ಬಾರ್ಡರ್ ಏನಿದೆ ಅದು ಅಟ್ಯಾಚ್ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸೊ ನೋಡಿ ನಾನು ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.